ಬಿಜೆಪಿಗೆ ಬಂಡಾಯದ ಬಿಸಿ ತಟ್ಟುತ್ತಾ ಇದೆ. ಮೈತ್ರಿ ಸೀಟು ಹಂಚಿಕೆ ಕೂಡ ಕಗ್ಗಂಟಾಗ್ಬಿಟ್ಟಿದೆ. ಚುನಾವಣೆ ಸಮೀಪದಲ್ಲಿಯೇ ಬಿಜೆಪಿಯಲ್ಲಿ ಒಂದಲ್ಲ ಒಂದು ಗೊಂದಲ ಏರ್ಪಡ್ತಾ ಇದೆ. ಇಲ್ಲಿ ಹೈಕಮಾಂಡ್ ಜೊತೆ ರಾಜ್ಯ ನಾಯಕರು ಚರ್ಚೆಗೆ ಮುಂದಾಗ್ತಾ ಇದ್ದಾರೆ ಕೂಡ. ಈ ಮೈತ್ರಿ ಸೀಟ್ ಕತೆಗಳನ್ನ ಏನು ಮಾಡಬೇಕು ಅಂತ, ಎಷ್ಟು ಕಡೆಗಳಲ್ಲಿ JDSಗೆ ಸೀಟನ್ನು ಬಿಟ್ಕೊಡ್ಬೇಕು, ನಾವು ಟಿಕೆಟ್ ಬಿಟ್ಕೊಡ್ಬೇಕು ಅವ್ರಿಗೆ. ಈಗ ಬಿಜೆಪಿ ಬಾಕಿ ಅಭ್ಯರ್ಥಿಗಳ ಬಗ್ಗೆ ಕೂಡ ಚರ್ಚೆ ಮಾಡಿ ಘೋಷಣೆಯನ್ನು ಮಾಡಬಹುದು. ಹೈಕಮಾಂಡ್ ಭೇಟಿಗೆ BS ಯಡಿಯೂರಪ್ಪನವರು, ವಿಜಯೇಂದ್ರ ಮತ್ತು ಅಶೋಕ್ ಅವರು ತೆರಳುತ್ತಾ ಇದ್ದಾರೆ. JDS ಅಸಮಾಧಾನದ ಬಗ್ಗೆ ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ. JDS ಅಸಮಾಧಾನಗೊಂಡ್ರೆ ಏನಾಗಬಹುದು? ಮ್ಯಾಕ್ಸಿಮಮ್ JDSಗೆ ಸಮಾಧಾನ ಮಾಡಿದ್ರೆ ಏನಾಗಬಹುದು? ಎಷ್ಟು ಕ್ಷೇತ್ರ, ಒಂದು ಕ್ಷೇತ್ರ ನಾವು ಜಾಸ್ತಿ ಬಿಟ್ಕೊಡೋದ್ರಿಂದ ಕಳ್ಕೊಳ್ಳೋ ಜಾಸ್ತಿನ ಪಡ್ಕೊಳ್ಳೋ ಜಾಸ್ತಿನಾ, ಇಂಥ ಎಲ್ಲ ಲೆಕ್ಕಾಚಾರ ಕೂಡ ಸಹಜವಾಗಿ ಅಲ್ಲಿರುತ್ತೆ. ಇಟ್ಟಿಸ್ಕೊಳ್ಳಿಕ್ಕೆ ಇದೀಗ ರಾಕೇಶ್ ಇದ್ರೆ, ರಾಕೇಶ್, ಒಳಗಿನ ಬೇಗುದಿಗಳು ಬೇರೆ, ಮೇಲಿನ ಮುಗುಳುನಗೆ ಬೇರೆ ರಾಜಕಾರಣದಲ್ಲಿ. ಈಗ ಕುಮಾರಸ್ವಾಮಿ ಅವರು 2 ಸೀಟ್ಗೋಸ್ಕರ ಅವ್ರ ಜೊತೆ ನಾವು ಮೈತ್ರಿ ಮಾಡ್ಕೊಳ್ಬೇಕಾಗಿತ್ತಾ ಅಂತ ಒಂದು ಪ್ರಶ್ನೆ ರೈಸ್ ಮಾಡಿದಾಗ BJPಗೆ ಅದರಲ್ಲಿ ಯಾವ ನಾಯಕರಿಗೆ ಎಲ್ಲಿಗೆ ಈ ಬಾಣ ತಾಕಬೇಕೋ ಅಲ್ಲಿಗೆ ತಾಕಿರುತ್ತೆ. ಸೊ ಹಾಗಾಗಿ ಈಗ ಈ ಒಂದು ತಳಮಳದ ಕಾರಣಕ್ಕೇನೆ ಈಗ ಅವ್ರಿಗೆ ಎಷ್ಟು ಸೀಟ್ ಬಿಟ್ಕೊಡ್ಬೇಕು, ಕೋಲಾರನೂ ಸೇರಿಸ್ಕೊಳ್ಬೇಕಾ, ಹಾಸನ ಮಂಡ್ಯ ಸಾಕಾ, ಈ ಥರದೊಂದು ಲೆಕ್ಕಾಚಾರ ಇರುತ್ತೆ. ಅಯ್ಯೋ 2 ಸೀಟ್ ಆಗಿದ್ದರೆ ನಾನು ನಿಂತ್ಕೊಳ್ತೀನಿ, ಎಲ್ಲ 28 ಕಡೆನೂ ನಾವು ಕ್ಯಾಂಡಿಡೇಟನ್ನು ಹಾಕ್ತೀವಿ, ಬೇಕಾದರೆ ವೋಟ್ ಶೇರ್ ಆಗುತ್ತೆ, ಡಿವೈಡ್ ಆಗುತ್ತೆ. ಒಂದು ವೇಳೆ ಆ ಡಿವೈಡ್ ಆಗಿ ಅದರ ಲಾಭ JDSಗಾದರೂ ಆಗಲಿ, ಅದರ ಲಾಭ ಕಾಂಗ್ರೆಸ್ಗಾದರೂ ಆಗಲಿ, ಅದರ ಲಾಭ BJPಗಾದರೂ ಆಗಲಿ ಅಂತ ಡಿಸೈಡ್ ಮಾಡಿದ್ರೆ, ಇಲ್ಲಿವರೆಗೆ ಒಂದು ಕ್ಷೇತ್ರ ಬಿಟ್ಟುಕೊಡುವುದರ ಲಾಭ ಹೇಗಿರುತ್ತೆ ಅಂದರೆ, ಉಳಿದ 25 ಕ್ಷೇತ್ರಗಳಲ್ಲಿ JDS ಸ್ಪರ್ಧೆಯನ್ನು ಮಾಡಲ್ಲ, ವೋಟ್ ಡಿವೈಡ್ ಆಗಲ್ಲ. ಅದು 1 ಲಕ್ಷ ವೋಟ್ ಇದೆಯೋ, ಕೆಲವು ಕಡೆ 1.5 ಇದೆಯೋ, 2 ಲಕ್ಷ ಇದೆಯೋ, ಬೇರೆ ಕತೆ. ಈ ಒಂದು ವಿಚಾರವನ್ನು BJP ಅಥವಾ BJPಯ ನಾಯಕರು ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡದಂತೆ ಕಾಣಿಸ್ತಾ ಇದೆ ಅಲ್ವಾ ಅಂತ. ಹೌದು ರಮಕಾಂತ್, ಕುಮಾರಸ್ವಾಮಿ ಮತ್ತು ಅವರ ಪಕ್ಷದವರ ಅಸಮಾಧಾನದ ವಿಚಾರ ಬಿಜೆಪಿಗೆ ಈಗ ನಿಧಾನವಾಗಿ ಅವರನ್ನ ಬದಲಾಯಿಸುವಂತ ಸನ್ನಿವೇಶಕ್ಕೆ ತಂದು ನಿಲ್ಲಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿಗೆ ತೆರಳಿರುವಂತವರು ಅಲ್ಲಿ ಇದೇ ವಿಚಾರವನ್ನ ಚರ್ಚೆ ಮಾಡಲಿದ್ದಾರೆ. ಅಂದ್ರೆ ಒಂದು ಕ್ಷೇತ್ರವನ್ನ ಬಿಟ್ಟುಕೊಡುವ ವಿಚಾರದಲ್ಲಿ ಏನಾದ್ರೂ ತೆಗೆದುಕೊಳ್ಳುವ ನಿರ್ಧಾರ ಏನಾದ್ರೂ ಬದಲಾದ್ರೆ ಅದರಿಂದ ಆಗುವಂತ ಲಾಭ ನಷ್ಟಗಳು ಏನಾಗಬಹುದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ. ಒಂದು ಹಂತದ ಪ್ರಕಾರ ಬಿಜೆಪಿಯಲ್ಲಿ ಈಗಾಗಲೇ ಮೈತ್ರಿ ವಿಚಾರದಲ್ಲಿ ಇದ್ದಂತ ಅಸಮಾಧಾನ ಇನ್ನೂ ದೊಡ್ಡದಾಗುವಂತ ಸಾಧ್ಯತೆಗಳು ಇದೆ ಅನ್ನುವಂತ ಮಾತಿದೆ. ಆದ್ರೆ ಚುನಾವಣೆ ಸಂದರ್ಭದಲ್ಲಿ ಇಂತ ಸಂಕಷ್ಟವನ್ನು ತಂದ್ಕೊಳ್ಳೋದು ಬೇಡ ಅನ್ನುವಂತ ಯೋಚನೆ ಕೂಡ ಅವರಲ್ಲಿದೆ. ಸೊ ಈ ಹಿನ್ನೆಲೆಯಲ್ಲಿ ಕೋಲಾರ ಅವರು ಏನ್ ಬೇಡಿಕೆ ಇಟ್ಟಿದ್ದಾರೆ, ಆ ಕೋಲಾರದ ಸೀಟನ್ನ ಅವರಿಗೆ ಕೊಡಿಸುವುದು ಮತ್ತೆ ಹೆಚ್ಚಿನ ಏನಾದ್ರು ಸಪೋರ್ಟ್ ಬೇಕಾದ್ರೆ ಅದನ್ನ ಮಾಡಿಕೊಡುವಂತ ಯೋಚನೆಯನ್ನು ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೊದಲು ಮಂಡ್ಯದ ವಿಚಾರದಲ್ಲಿ ಇದ್ದಂತ ಗೊಂದಲವನ್ನ ಕೂಡ ದೂರ ಮಾಡಬೇಕಾಗಿದೆ ಅವರು. JDSನವರು ನಾವು ಮಂಡ್ಯದಿಂದ ಸ್ಪರ್ಧೆ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆದ್ರೆ JDSನ ಆ ಒಂದು ನಿರ್ಧಾರಕ್ಕೆ ಸುಮಲತಾ ಅವರ ಸಪೋರ್ಟ್ ಸಿಕ್ಕಿಲ್ಲ. ಈಗ ಅವರನ್ನು ಕೂಡ ಈಲ್ಡ್ ಮಾಡಿ ಅಲ್ಲಿಗೆ ಸಂಬಂಧಪಟ್ಟ ಹಾಗಿರುವ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವ ಪ್ರಯತ್ನ ಮಾಡಿದ್ದಾರೆ. ಒಟ್ಟಾರೆ JDSನವರ ಒಂದು ಮಾತು ಅಂದ್ರೆ ತಾವು ಹೇಳಿದಾಗೆ ಕುಮಾರಸ್ವಾಮಿ ಅವರು ಕೊಟ್ಟಂತ ಒಂದು ಹೇಳಿಕೆ ಬಿಜೆಪಿಯ ನಿರ್ಧಾರವನ್ನು ಕೂಡ ಬದಲಾಯಿಸಬಹುದು, ಅವರಿಗೆ ಸಮರ್ಪಕ ಬೆಂಬಲವನ್ನು ಕೊಡುವಂತ ವಿಶ್ವಾಸ ಕೂಡ ಇದೆ. ರಮಕಾಂತ್, ಓಕೆ, ಥ್ಯಾಂಕ್ ಯು ರಾಕೇಶ್.